ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿ ಆಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಟ್ಟಿಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ದಿನ ವಿಶೇಷತೆಯಲ್ಲಿ ನಿನ್ನೆಯ ಒಂದು ಸಂಚಿಕೆಯಲ್ಲಿ ದಶಾಭುಕ್ತಿಯ ಕುರಿತಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡುತ್ತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ದಶಾಭುಕ್ತಿಯ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡುತ್ತೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳೂ ಆಗಿರುವಂಥ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮಾಮ್ಯಹಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳಿದುಕೊಳ್ಳುವಂತಹ ಸಮಯ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳ್ತೀವಿ. ಈ ಪಂಚಾಂಗಗಳನ್ನು ಯಾರು ದಿನನಿತ್ಯವೂ ಕೂಡ ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಇವರೆಲ್ಲರಿಗೂ ಕೂಡ ಅನೇಕ ಫಲಗಳು ಸಿಗುತ್ತೆ. ಸುಖ, ಶಾಂತಿ, ನೆಮ್ಮದಿಯನ್ನು ಕೂಡ ಆ ದಿನ ಅವರು ಲಭಿಸುತ್ತೆ ಅಂತಲೂ ಕೂಡ ಶಾಸ್ತ್ರ ಹೇಳುತ್ತೆ. ಹಾಗೆ ಆ ದಿನನಿತ್ಯವೂ ಕೂಡ ಒಳ್ಳೆಯ, ಕೆಲವರು ಹೇಳ್ತಾರೆ ನೋಡಿ, ಎದ್ದ ತಕ್ಷಣ ಒಂದು ನಮಗೆ ಕೆಲವೊಂದು ಗೋಚಾರ ಫಲದಲ್ಲಿ ಒಂದು ನಾವು ನೋಡುವ ದೃಷ್ಟಿಯಲ್ಲೂ ಕೂಡ ನಾವು ಎದ್ದ ತಕ್ಷಣ ಯಾವ ರೀತಿ ನಾವು ನೋಡ್ತೀವಿ ಅನ್ನೋದ್ರೂ ಕೂಡ ಆ ದಿನವನ್ನು ನಾವು ಕಳೆಯೋದು ನಮಗೆ ತಿಳಿದು ಹೋಗ್ಬಿಡುತ್ತೆ. ಹಾಗಾಗಿ ಈ ಪಂಚಾಂಗವನ್ನು ನಾವು ತಿಳಿದು ಶ್ರವಣ ಮಾಡಿ ಪಠಣ ಮಾಡ್ತಾ ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೆ ಅನುಕೂಲ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಕೂಡ ಇರುವಂಥದ್ದು ಕೂಡ ನೋಡ್ಬೋದು. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷ. ಹಾಗೆ ಇವತ್ತು ಚತುರ್ಥಿ ತಿಥಿ, 4ನೇ ದಿವಸ ಚತುರ್ಥಿ ತಿಥಿ ಇರುವಂಥದ್ದು. ಇನ್ನು ಆಶ್ಲೇಷ ನಕ್ಷತ್ರ, ವೈದ್ಯುತಿ ಯೋಗ, ಬಾಲವ ಕರ್ಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ನೋಡ್ಬೋದಾಗಿದೆ. ಇನ್ನು ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಬೇಕಾಗುತ್ತೆ. ನೋಡಿ, ಇಂದಿನಿಂದ ಬಂದಂತಹ ನಮ್ಮ ಸಂಪ್ರದಾಯ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಈ ಶುಭ ಪ್ರಯಾಣಗಳನ್ನಾಗಲಿ, ಎಲ್ಲೋ ಒಂದು ಹತ್ರ ಹೊರಗಡೆ ದೂರದ ಪ್ರಯಾಣ ಮಾಡಬೇಕು, ಯಾವುದೋ ಒಂದು ಮದುವೆಗೆ ಹೆಣ್ಣು ನೋಡ್ಲಿಕ್ಕೆ ಹೋಗುವಂಥದ್ದು, ಅಥವಾ ಗಂಡನ್ನು ನೋಡ್ಲಿಕ್ಕೆ ಹೋಗುವಂಥದ್ದು, ಅಥವಾ ಯಾವುದೋ ಒಂದು ವಿಶೇಷವಾಗಿ ಹಣದ ವಿಚಾರವಾಗಿನೋ, ಅಥವಾ ಯಾವುದು ತಗೊಂಡ್ರೂ ಕೂಡ ನಾವು ಯವಗಂಡ ಕಾಲಗಳಲ್ಲಿ ಆಗಲಿ ಅಥವಾ ಈ ರಾಹುಕಾಲಗಳಲ್ಲಿ ನಾವು ಪ್ರಯಾಣವನ್ನು ಮಾಡೋದಿಲ್ಲ ನಾವು. ಹಾಗಾಗಿ ಈ ರೀತಿ ನಾವು ಯಾವಾಗ ನಾವು ಈ ರಾಹುಕಾಲ, ಯಮಗಂಡ ಕಾಲಗಳನ್ನು ತಿಳಿದು ದಿನದಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ನಮಗೆ ಅನುಕೂಲ ಆಗುತ್ತೆ ಅಂತ. ಇವತ್ತು ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 1:42 3 ಗಂಟೆ 7 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡಬಹುದು. ಇನ್ನು ಯಮಗಂಡ ಕಾಲ 6:36 8 ಗಂಟೆ 2 ನಿಮಿಷದವರೆಗೆ ಈ ಯಮಕಂಟಕ ಕಾಲವನ್ನು ಕೂಡ ನಾವು ಈ ದಿನ ಗೋಚಾರ ಫಲದಲ್ಲಿ ನೋಡಬಹುದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 9:27 10:52 ನಿಮಿಷದವರೆಗೆ ನಾವು ಗುಳಿಕ ಕಾಲವನ್ನು ಕೂಡ ನೋಡಬಹುದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ಅಂತ ನೋಡಿ, ನಮ್ಮ ಹಿಂದಿನಿಂದ ಋಷಿ ಮುನಿಗಳು ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಜಪತಪ ಹೋಮಗಳನ್ನು, ಸಂಧ್ಯಾವಂದನೆಗಳನ್ನು ಮಾಡ್ಕೊಳ್ತಾ ಇದ್ರು ಅಂತ. ಈ ಒಂದು ಸಮಯ ಯಾಕೆ ಅಷ್ಟು ಶ್ರೇಷ್ಠ ಅಂತ ನೋಡಿ, ಯಾರೆಲ್ಲ ಈ ಹೆಂಗಳಿಯಲ್ಲಿರ್ತಾರೆ ಹೆಣ್ಣು ಮಕ್ಕಳು, ಅವರು ಏನಾದ್ರು ಈಪ್ಸಿತ ಫಲಗಳು ನೋಡಿ, ಹೆಣ್ಮಕ್ಳು ಇಂಥದ್ದೇ ವಿಷಯಕ್ಕೆ ಪೂಜೆ ಮಾಡಬೇಕು ಅಂತಿಲ್ಲ, ಮನೆಯಲ್ಲಿ ಅಭಿವೃದ್ಧಿ ಆಗಲಿ ಅಂತ, ಆರ್ಥಿಕವಾಗಿ ಸದೃಢರಾಗಲಿ ಅಂತ, ಇಲ್ಲ ಯಾರಿಗೋ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ, ಅಥವಾ ಮದುವೆಯ ನಿಮಿತ್ತವಾಗಿನೋ ಏನೋ ಒಂದು ವ್ರತ ಮಾಡಲಿಕ್ಕೂ ಕೂಡ ಈ ಹೆಣ್ಮಕ್ಳೇ ಮುಂದೆ ಇರ್ತಾರೆ ಅಂತ. ಇವರು ಎಲ್ಲರೂ ಕೂಡ ನೋಡಿ, ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು, ಕೆಲವರಿಗೆ ಗೊತ್ತಿರಲೋ ಆದರೂ ಕೂಡ ಈ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು, ಅಥವಾ ಈ ನಾಗರಕಲ್ಲು ಪ್ರದಕ್ಷಿಣೆ ಮಾಡುವಂಥದ್ದು, ಈ ಹುತ್ತಗಳಿಗೆ ಆಲೇರಿಯುವಂಥ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಯಾಕೆ ಮಾಡಬೇಕು ಅಂತಂದರೆ ಇದನ್ನೇ ಈ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಯಾವಾಗ ನಾವು ಈ ಎಲ್ಲ ತಂತ್ರಗಳನ್ನು ಮಾಡ್ಕೊಳ್ತೀವಿ, ನಮಗೆ ಅನೇಕ ಫಲಗಳು ಸಿಗ್ತವೆ, ಶೀಘ್ರವಾಗಿ ಅನುಕೂಲ ಆಗುತ್ತೆ ಅಂತ.
ಇವತ್ತಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ 4:55 5:46 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ನೋಡಿ, ಸೂರ್ಯೋದಯಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಸೂರ್ಯೋದಯಕ್ಕೆ ಮುಂಚಿತವಾಗಿ ಕೆಲವೊಂದು ನಾವು ಹೇಳ್ತಾ ಇರ್ತೀವಿ ನವಗ್ರಹಗಳು ಜಪ ಮಾಡಿ ಅಂತ. ಯಾಕೆ ಸೂರ್ಯೋದಯಕ್ಕೆ ನಂತರ ಯಾಕೆ ಮಾಡಬಾರ್ದು ಅಂತಂದರೆ, ಸೂರ್ಯೋದಯಕ್ಕೆ ಮುನ್ನ ಯಾವಾಗ ನಾವು ಮಾಡ್ಕೊಳ್ತೀವಿ ನಮಗೆ ಶೀಘ್ರ ಫಲ ಸಿಗುತ್ತೆ ಅಂತ. ಹಾಗಾಗಿ ಇವತ್ತಿನ ಸೂರ್ಯೋದಯವನ್ನು ನೋಡಿದಾಗ 6:36 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 5:57 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ? ಒಟ್ಟಾರೆ 12 ರಾಶಿಗಳಿವೆ. ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ? ಗುರುಗಳೇ, ಇವತ್ತಿನ ದಿನ ಭವಿಷ್ಯ ನೋಡಿ. ಇವತ್ತು ಗುರುವಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಗುರು ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಗುರುವಾರದ ದಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಈ ದಿನ ಯಾರಿಗೆಲ್ಲ ಅನುಕೂಲಗಳಿದೆ ಮತ್ತು ಯಾರಿಗೆಲ್ಲ ಅನಾನುಕೂಲಗಳಿದೆ ಅವೆಲ್ಲವನ್ನು ಕೂಡ ತಿಳ್ಕೊಳ್ಳುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ಅನಿರೀಕ್ಷಿತವಾಗಿ ಅಧಿಕಾರಿಗಳು ನಿಮ್ಮನ್ನು ಹುಡುಕಿಗೆ ಬರುವಂಥದ್ದು ಕೂಡ ಇವತ್ತು ನಿರೀಕ್ಷೆ ಮಾಡಬೇಕಾಗುತ್ತೆ ನೀವು. ಯಾಕಂದರೆ ನೋಡಿ, ಯಾವುದೋ ಒಂದು ವಿಚಾರವಾಗಿ ಅಧಿಕಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಲಕ್ಷಣಗಳು ಕೂಡ ಇವತ್ತು ಮೇಷರಾಶಿಯವರಿಗೆ ಗೋಚರ ಫಲದಲ್ಲಿ ಇರುವಂಥದ್ದು. ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಒಂದು ಒಳ್ಳೆ ಕೆಲಸ ಆಗ್ಬೋದು, ಅಥವಾ ಬೇರೆ ಏನೋ ವಿಚಾರಕ್ಕೆ ನಿಮ್ಮನ್ನು ಮೇಲಾಧಿಕಾರಿಗಳಾಗ್ಬೋದು. ನೀವೆಲ್ಲ ಒಂದು ಹತ್ರ ವ್ಯಾಪಾರ ಉದ್ಯೋಗ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತೀರ, ಯಾವುದೋ ಒಂದು ಕಾರ್ಖಾನೆಗಳಲ್ಲಿ ಆಗಲಿ ಯಾವುದೋ ಒಂದು ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀರ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಅಂದರೆ ಈಗೇನು ಹೇಳ್ತಾರೆ, ನಿಮ್ಮನ್ನು ಭೇಟಿ ಮಾಡುವಂತಹ ಲಕ್ಷಣಗಳು ಕೂಡ ಈ ದಿನ ಮೇಷರಾಶಿಯವರಿಗೆ ಗೋಚರದಲ್ಲಿರುವಂಥದ್ದು. ಹಾಗೆ ವ್ಯಾಪಾರ ವ್ಯವಹಾರಗಳಿಗೆ ಸಾಲದ ಮೊರೆ ಹೋಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ನೋಡಿ, ಏನೋ ಒಂದು ವ್ಯಾಪಾರ ಮತ್ತು ಉದ್ಯೋಗ ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ, ಅದಕ್ಕೆ ಬೇಕಾದಂಥ ಹಣ ನಿಮ್ಮಲ್ಲಿ ಇರೋದಿಲ್ಲ. ಅವಾಗ ಏನು ಮಾಡಬೇಕು? ನಾವು ಸಾಲದ ಮೊರೆ ಹೋಗಲೇಬೇಕಾಗುತ್ತೆ. ಇಂತಹ ಲಕ್ಷಣಗಳು ಕೂಡ ಈ ದಿನ ನಿಮ್ಗೆ ಇರುವಂಥದ್ದು ಮೇಷರಾಶಿಯವರಿಗೆ. ಇನ್ನು ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯವಾಗಿರಬೇಕಾಗುತ್ತೆ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾ ಇದೆ. ದೂರದ ಪ್ರಯಾಣನೋ ಅಥವಾ ಎಲ್ಲಾದರೂ ನೀವು ಓಡಾಟ ಮಾಡುವಾಗ, ಗಾಡಿಗಳಲ್ಲಿ ವಾಹನಗಳಲ್ಲಿ ಹೋಗುವಾಗ ಬಹು ಎಚ್ಚರಿಕೆಯಿಂದ ದಿನವನ್ನು ಕಳೆಯಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ಅನಗತ್ಯವಾದ ಸಂಶಯವೇ ನಿಮ್ಮ ಕಾರ್ಯಹಾನಿಗೆ ಕಾರಣವಾಗುವುದು ಅಂತ. ನೋಡಿ, ಸುಮ್ಮನೆ ವಿನಾಕಾರಣ ಅನಗತ್ಯವಾಗಿ ಯಾರ ಮೇಲೆ ಏನೋ ಸಂಶಯ ಮಾಡಿದ್ರೆ ಮಾಡ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ಅದು ನಿಮಗೆ ಏನು ಕೂಡ ಫಲ ಕೊಡಲ್ಲ ಅಂತ ಹೇಳುತ್ತೆ. ಯಾಕಂದರೆ ಆ ಕಾರ್ಯ ಹಾನಿ ಆಗಿಬಿಡುತ್ತೆ. ಈಗ ಯಾರೋ ಒಬ್ಬರು ಚೆನ್ನಾಗಿ ಅವರು ತುಂಬ ವಿಶೇಷವಾಗಿ ಕಾಳಜಿಯಿಂದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ವಿನಾಕಾರಣ ಅವ್ರ ಮೇಲೆ ನೀವು ಅನುಮಾನ ಬಿದ್ದು ಏನೋ ಕೆಲಸಗಳು ಮಾಡಿಕೊಂಡಾಗ ಆ ಕೆಲಸ ಕೂಡ ಕೈಗೆಡುತ್ತೆ ಅಂತಲೂ ಕೂಡ ನೋಡ್ತಾ ಇರಬೇಕು. ಹಾಗೆ ಮಿತ್ರರ ಭೇಟಿಯಿಂದ ಆರ್ಥಿಕ ಲಾಭ ಕೂಡ ದೊರಕುವಂಥದ್ದು ವೃಷಭ ರಾಶಿಯವರಿಗೆ ಇವತ್ತು ಅನುಕೂಲ ಆಗುತ್ತೆ. ಯಾರಿಂದ? ಮಿತ್ರರಿಂದ ಆರ್ಥಿಕವಾಗಿ ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ಈ ದಿನ ನೋಡ್ಬೋದಾಗಿದೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿ, ಮಿಥುನ ರಾಶಿಯವರಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವರು ಹೇಳ್ತಾರೆ, ಗುರುಗಳೇ ತುಂಬ ಕಷ್ಟ ಬಿಟ್ಟು ಕೆಲಸ ಮಾಡ್ತೀವಿ, ತುಂಬ ಶ್ರಮ ವಹಿಸ್ತೀವಿ, ಆದರೂ ಕೂಡ ನಮಗೆ ಅನುಕೂಲಗಳು ಆಗ್ತಾ ಇಲ್ಲ, ಹಣದ ವಿಚಾರವಾಗಿ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ. ಆದರೆ ನೋಡಿ, ಇವತ್ತು ಮಿಥುನ ರಾಶಿಯವರಿಗೆ ನೀವು ಎಷ್ಟು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಅನುಕೂಲ ಕೂಡ ಆಗುವಂಥದ್ದು ನೋಡ್ಬೋದು. ಇನ್ನು ಹಣ ಅಥವಾ ಆಸ್ತಿ ನಿಮ್ಮ ಕೈ ಸೇರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಹಣದ ವಿಚಾರವಾಗಿ ಮತ್ತು ಆಸ್ತಿ ವಿಚಾರವಾಗಿ ಏನಾದರೂ ಗೊಂದಲಗಳಿದ್ದರೆ, ಏನಾದರೂ ವ್ಯಾಜ್ಯಗಳಾಗಿದ್ದರೆ ನಿಮಗೆ ಆಸ್ತಿ ಮತ್ತು ಹಣ ಕೂಡ ಕೈ ಸೇರುವಂತಹ ಸುಲಕ್ಷಣ ಸುದಿನ ಕೂಡ ಅಂತಲೂ ಕೂಡ ಹೇಳ್ಬೋದು. ಮಿಥುನ ರಾಶಿಯವರಿಗೆ ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಆಗುವಂಥದ್ದು. ಹಾಗೆ ಮಿಥುನ ರಾಶಿಯವರು ನೋಡ್ಕೋಬೇಕಾಗತ್ತೆ, ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ. ನೋಡಿ, ದೂರದ ಪ್ರಯಾಣ ಮಾಡ್ಕೋಬೇಡಿ, ವಾಹನ ತೊಂದರೆ ಆಗುತ್ತೆ ಅಂತ. ಆದರೆ ನೋಡಿ, ಇವತ್ತು ಮಿಥುನ ರಾಶಿಯವ್ರಿಗೆ ಏನಾದರೂ ದೂರದ ಪ್ರಯಾಣ ಇತ್ತು ಅಂತಂದರೆ ಮಾಡ್ಕೊಳ್ಳಿ, ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ನೀವು ಏನು ಕೆಲಸ ಆಗಬೇಕು ಅಂತ ಹೋಗಿರ್ತೀರಲ್ವ, ಆ ಕೆಲಸ ನಿಮಗೆ ದಿಗ್ವಿಜಯ ಆಗುವಂಥದ್ದು ಕೂಡ ನೋಡ್ಬೋದು ಮಿಥುನ ರಾಶಿಯವ್ರಿಗೆ. ಇನ್ನು ಕಟಕ ರಾಶಿ. ನೋಡಿ, ಯಾರೆಲ್ಲ ಈ ಕಟಕ ರಾಶಿಗಳು ಇರ್ತೀರಾ, ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ. ನೋಡಿ, ಕಟಕ ರಾಶಿಯವರು ವಿನಾಕಾರಣ ಖರ್ಚುಗಳ ಮೇಲೆ ಹಿಡಿತಾ ಇರಬೇಕಾಗುತ್ತೆ. ಸುಮ್ಮನೆ ಏನೋ ಹಣವನ್ನು ಹಣ ಇದೆ ಅಂತೇಳಿ ವ್ಯರ್ಥ ಮಾಡೋದು, ಸುಮ್ಮನೆ ಬೇಡವಾಗಿರೋ ಕೆಲಸಗಳಿಗೆ ಹಣವನ್ನು ಹೂಡಿಕೆ ಮಾಡೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡಿಕೊಂಡ್ರೆ ಅದರಿಂದ ನಿಮಗೆ ಅನಾನುಕೂಲ ಅಂತ ಹೇಳುತ್ತೆ. ಹಾಗಾಗಿ ಖರ್ಚುಗಳಿಗೆ ನೀವು ಕಟಕ ರಾಶಿಯವರು ಕಡಿವಾಣವನ್ನು ಹಾಕಲೇಬೇಕಾಗುತ್ತೆ. ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭದಾಯಕ ಆಗಿರುವಂಥದ್ದು. ಯಾರೆಲ್ಲ ಈ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರಾ, ಒಂದು ಸೈಟ್ಗಳು
ಕಂಪನಿಗಳು ಸೇಲ್ ಮಾಡುವಂಥದ್ದು ಅಥವಾ ಭೂಮಿ ವಿಚಾರವಾಗಿ ಕೊಂಡುಕೊಳ್ಳೋದು ತೆಗೆದುಕೊಳ್ಳೋರಿಗೆ ಲಾಭದಾಯಕ ಆಗಿರುವಂಥದ್ದು ಕೂಡ ಇವತ್ತು ಕರ್ಕಾಟಕ ರಾಶಿಯವರಿಗೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಇರುವುದಿಲ್ಲ ಅಂತಲೂ ಕೂಡ ಹೇಳ್ತಾ ಇದೆ. ಆರ್ಥಿಕವಾಗಿ ಹಣದ ವಿಚಾರವಾಗಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಇನ್ನು ಸಿಂಹರಾಶಿ, ನೀವು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರ ಮುಂದೆ ಅನುಕೂಲವಾಗುವುದು. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಇವತ್ತು ಏನೋ ಒಂದು ಗಟ್ಟಿ ನಿರ್ಧಾರ ಮಾಡಿಬಿಡ್ಬೇಕು. ನೀವು ಏನೋ ಒಂದು ಕೆಲಸ ಮಾಡಬೇಕು, ವ್ಯಾಪಾರದಲ್ಲಿನೋ ಅಥವಾ ಉದ್ಯೋಗದಲ್ಲಿನೋ ಈ ಕೆಲಸ ಆಗಲೇಬೇಕು, ಅಥವಾ ಮದುವೆ ವಿಚಾರನ ತಗೊಳ್ಳಿ, ಅಥವಾ ಆರೋಗ್ಯ ವಿಚಾರದಲ್ಲಿನೂ ಕೂಡ ನೋಡಿ, ಸುಮ್ಮನೆ ವಿನಾಕಾರಣ ಆರೋಗ್ಯದ ಬಳಲ್ತಾ ಇರ್ತೀರಾ. ಕೆಲವರು ಹೇಳಿರ್ತಾರೆ ಯಾವುದೋ ಒಂದು ಈ ಥರ ಎಕ್ಸಸೈಸ್ ಮಾಡ್ಕೊಳ್ಳಿ ಅಂತಾರೆ, ಎದ್ದು ಓಡಾಡಿ ಅಂತ ಹೇಳ್ತಾರೆ, ಮಾಡ್ತಾ ಇರಲ್ಲ. ಆದರೆ ನೋಡಿ, ಯಾವಾಗ ನೀವು ನಿರ್ಲಕ್ಷ್ಯಣೆ ಮಾಡ್ತಾ ಇದ್ರೆ ಅನಾನುಕೂಲ ಆಗುತ್ತೆ. ಇವತ್ತು ಗಟ್ಟಿ ನಿರ್ಧಾರ ಮಾಡಿ ಈ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ನಿಮಗೆ ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗಿರುವಂಥದ್ದು. ನೋಡಿ, ಯಾವಾಗ ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ವ, ಆ ರೀತಿ ತಾಳ್ಮೆಯಿಂದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ನಿಮಗೆ ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಪ್ರಗತಿ ಉಂಟಾಗುವಂಥದ್ದು. ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಮಾಡತಕ್ಕಂಥ ಕೆಲಸ ಕಾರ್ಯಗಳು ಮಂದಗತಿ ಅಂದರೆ ನಿಧಾನಗತಿಯಲ್ಲಿ ಸಾಗುತ್ತೆ. ನಿಧಾನಗತಿಯಲ್ಲಿ ಸಾಗಿದ್ರೂ ಕೂಡ ಯಶಸ್ವಿ ಆಗ್ತೀರಾ. ಏನು ಅದ್ರ ಬಗ್ಗೆ ನೀವು ಜಾಸ್ತಿ ಗೊಂದಲಗಳಿರಬಾರ್ದು. ಹಾಗಾಗಿ ವಿಶೇಷವಾಗಿ ಯಾವುದೇ ಕೆಲಸ ಮಾಡಿಕೊಟ್ರು ಕೂಡ ಇವತ್ತು ನಿಮಗೆ ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳಾಗುವಂಥದ್ದು ಕೂಡ ನೋಡ್ಬೋದು. ಕನ್ಯಾ ರಾಶಿಯವರಿಗೆ ಅವಸರದಿಂದ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ. ನೋಡಿ, ಯಾವಾಗ ನಾವು, ಯಾಕೆಂದರೆ ಈಗ ಮಂದಗತಿ ಅಂತ ಹೇಳ್ತಾ ಇದ್ವಿ, ಅದರಿಂದ ನೀವು ಇಲ್ಲ ಇವತ್ತೇ ಕೆಲಸ ಆಗಬೇಕು ಆ ಥರ ಹೇಳಿ ನೀವು ಏನೋ ಮಾಡೋಕ್ಕೋದ್ರೆ ಅದು ತಪ್ಪಿನ ದಾರಿ ತುಳಿದಂಗೆ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅನಾವಶ್ಯಕ ಖರ್ಚುಗಳ ಮೇಲೆ ಹಿಡಿತಾ ಇರಬೇಕಾಗುತ್ತೆ ಕನ್ಯಾ ರಾಶಿಯವರು. ಅನಾವಶ್ಯಕವಾಗಿ ಖರ್ಚುಗಳು ನೀವು ಕೂಡ ಮಾಡಬಾರ್ದು. ಇದನ್ನ ಹಿಡಿತವನ್ನು ಸಾಧನೆ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಇನ್ನು ತುಲಾರಾಶಿ, ರಾಜಕಾರಣಿಗಳಿಗೆ ಸಾರ್ವಜನಿಕ ಸಭೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವಿರಿ ಅಂತ ಹೇಳ್ತಕ್ಕಂಥದ್ದು. ತುಲಾರಾಶಿಗಳು ಯಾರೆಲ್ಲ ರಾಜಕಾರಣಿಗಳು ಇರ್ತೀರಾ, ಇವತ್ತು ಸಾರ್ವಜನಿಕವಾಗಿ ನಿಮಗೆ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚಾರದಲ್ಲಿ ಇರುವಂಥದ್ದು. ಮನೆಯ ಶುಭ ಕಾರ್ಯಗಳಿಗೆ ಹೆಚ್ಚು ಖರ್ಚುಗಳು, ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕೂಡ ನೋಡಬಹುದಾಗಿದೆ. ಅಂದರೆ ಮಕ್ಕಳ ಆರೋಗ್ಯದಲ್ಲಿ ಇವತ್ತು ಸುಧಾರಣೆ ಆಗುತ್ತೆ ಮತ್ತು ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು ಇವತ್ತು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ, ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವುದು. ನೋಡಿ, ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಹೆಚ್ಚಾಗ್ತಾ ಇತ್ತಂದರೆ ಇವತ್ತು ಬಗೆಹರುವ ಲಕ್ಷಣಗಳು ಕೂಡ ಗೋಚರ ಆಗ್ತಿದೆ ನಿಮ್ಮಿಂದ. ವೃಶ್ಚಿಕ ರಾಶಿ ಯಾರೆಲ್ಲ ಮನೆಯಲ್ಲಿದ್ದಾಗ ನಿಮ್ಮಿಂದ ಕುಟುಂಬ ಸಮಸ್ಯೆಗಳು ಏನಿದ್ರು ಕೂಡ ಇವತ್ತು ಬಗೆಹರಿಸಬೇಕಾಗುತ್ತೆ ನೀವು. ಇನ್ನು ಉದ್ಯೋಗದಲ್ಲಿ ಸುಧಾರಣೆ ಪ್ರಗತಿ ಕೂಡ ಕಾಣುವಂಥದ್ದು. ನೋಡಿ, ಉದ್ಯೋಗ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ಹೊಂದ್ತೀರಾ ಮತ್ತು ಆರೋಗ್ಯದ ಕಡೆ ಗಮನ ಕೊಡುವುದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೆ. ವೃಶ್ಚಿಕ ರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಬೇಕು, ಹಾಗೆ ಕುಟುಂಬದ ಕಡೆ ಕೂಡ ಗಮನ ಕೊಡಬೇಕಾಗದೆ ನಿಮ್ಮಿಂದ ಅನುಕೂಲವನ್ನು ಸಾಧನೆ ಕೂಡ ನೀವು ಮಾಡಬಹುದು ವೃಶ್ಚಿಕ ರಾಶಿಯವರು. ಇನ್ನು ಧನಸ್ಸು ರಾಶಿ, ಜೀವನದಲ್ಲಿ ಅನಿರೀಕ್ಷಿತ ತಿರುವು ಬರಲಿದೆ. ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಧನಸ್ಸು ರಾಶಿಯವರು ನೋಡ್ಕೋಬೇಕು. ಜೀವನದಲ್ಲಿ ತಿರುವು ಕಾಣ್ತೀರಾ, ಯಾವುದೋ ಒಂದು ವಿಶೇಷ ಇವತ್ತು ನಿಮಗೆ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡ್ಬೋದು, ಅಥವಾ ಏನೋ ಒಂದು ಜೀವನದಲ್ಲಿ ಇವತ್ತು ವಿಶೇಷವಾಗಿರುವ ದಿನ ಅಂತಲೂ ಕೂಡ ಹೇಳ್ಬೋದು. ಆದರೆ ಹಣದ ವಿಚಾರವಾಗಿ ಜಾಗೃತರಾಗಿ ಇರಬೇಕಾಗುತ್ತೆ ಧನಸ್ಸು ರಾಶಿಯವರು. ವ್ಯವಹಾರದಲ್ಲಿ ಕೂಡ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಯಾವುದೇ ಒಂದು ವ್ಯವಹಾರ ಮಾಡ್ಕೊಳ್ಳಿ, ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಧನಸ್ಸು ರಾಶಿಯವರು. ಇನ್ನು ಮಕರ ರಾಶಿ, ಸರ್ಕಾರಿ ನೌಕರಿಗೆ ಕೊಂಚ ವಿಶ್ರಾಂತಿ ದೊರೆಯಲಿದೆ. ಕೈಗೊಂಡ ನಿರ್ಧಾರಗಳು ಅಂತಿಮ ಘಟ್ಟ ತಲುಪುತ್ತದೆ ಅಂತಲೂ ಕೂಡ ಹೇಳ್ತಾ ಇದ್ದೆ. ಇವತ್ತು ಮಕರ ರಾಶಿಯವ್ರಿಗೂ ಕೂಡ ಗೌರ್ಮೆಂಟ್ ಕೆಲಸ ಯಾರೆಲ್ಲ ಮಾಡ್ತಾ ಇರ್ತಾರೆ ನಿಮಗೆ ಇವತ್ತು ವಿಶ್ರಾಂತಿ ಸಿಗುವಂತಹ ದಿನ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳು ಕೂಡ ಎಲ್ಲವೂ ಕೂಡ ಫಲ ಸಿಗುತ್ತೆ, ಅಂತಿಮ ಘಟ್ಟ ತಲುಪುವಂಥದ್ದು ಕೂಡ ನೋಡ್ಬೋದು. ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿ, ನೀವು ಅಂದುಕೊಂಡ ಕಾರ್ಯಗಳು ತ್ವರಿತಗತಿಯಲ್ಲಿ ಸಾಗುವುದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಮಾಡಬೇಕಾಗಿರೋ ಕೆಲಸಗಳೆಲ್ಲವೂ ಕೂಡ ಶೀಘ್ರಗತಿಯಲ್ಲಿ ಸಾಗುತ್ತೆ, ವೇಗವಾಗಿ ಸಾಗುತ್ತೆ, ತ್ವರಿತಗತಿಯಲ್ಲಿ ಸಾಗುತ್ತೆ ಅಂತಲೂ ಕೂಡ ನೋಡ್ಬೋದು. ಇನ್ನು ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದವರಿಗೆ ಟೀಕೆಗಳು ಹೆಚ್ಚಾಗುತ್ತೆ. ನೋಡಿ, ಯಾರೆಲ್ಲ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ, ನಿಮ್ಮನ್ನು ನೀವು ರಾಜಕೀಯದಲ್ಲಿ ಇರ್ತೀರಾ, ಸ್ವಲ್ಪ ಕಷ್ಟದ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಸಾಲ ಮರುಪಾವತಿ ಆಗುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು ಕುಂಭರಾಶಿಯವರಿಗೆ. ಕಡೆಯ ರಾಶಿ ಮೀನರಾಶಿ, ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಿಗೆ ಅಲ್ಪ ಹಿನ್ನಡೆ ಕಾಣುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರ, ಯಾವುದೇ ಕೆಲಸ ಕಾರ್ಯಗಳು ಹಮ್ಮಿಕೊಂಡ್ರೂ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಸ್ವಲ್ಪ ನಿಧಾನಗತಿಯಲ್ಲಿ ಆಗುವಂಥದ್ದು. ಸ್ವಲ್ಪ ಯಾವುದು ಇವಾಗ ಕೆಲವರು ಹೇಳ್ತಾರೆ ನಮಗೆ ತುಂಬ ವೇಗವಾಗಿ ಕೆಲಸ ಕಾರ್ಯಗಳಾಗಬೇಕು, ಈ ಕೆಲಸ ಇವತ್ತೇ ಆಗಬೇಕು ಅಂದ್ಕೊಂಡಿರ್ತೀರಲ್ವ, ಸ್ವಲ್ಪ ಹಿನ್ನಡೆ ಕಾಣುವಂಥದ್ದಿದೆ. ಆದರೂ ಕೂಡ ಎಚ್ಚರ ತಪ್ಪಾರ್ದು. ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ. ನೋಡಿ, ಯಾವುದು ಕೊಟ್ಟು ತಗೊಳ್ಳುವಂಥದ್ದು, ಹಣದ ವಿಚಾರದ್ದು ಅಥವಾ ಬಂಗಾರ ವಿಚಾರದಲ್ಲಿನೂ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಮೀನರಾಶಿಯವರಿಗೆ. ಇನ್ನು ಕಟ್ಟಡ ಕಾಮಗಾರಿ ಕೆಲಸಗಾರರಿಗೆ ಇಂಜಿನಿಯರ್ಸ್ಗಳು ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಯಾರೆಲ್ಲ ಕಟ್ಟಡ ಕೆಲಸಗಳು ಮಾಡ್ತಾ ಇರ್ತೀರಾ ಅಥವಾ ಇಂಜಿನಿಯರ್ಸ್ಗಳು ಇರ್ತೀರಾ, ಅವರೆಲ್ಲರಿಗೂ ಕೂಡ ತುಂಬ ವಿಶೇಷವಾಗಿ ಉತ್ತಮವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು ಅಂತ ತಿಳಿಸ್ಕೊಟ್ಟಿದ್ದೀವಿ. ಸೊ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನಿಮ್ಮನ್ನ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರ ಕಚೇರಿ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿದೆ. ನೇರವಾಗಿ ಬಂದು ಭೇಟಿ ಆಗ್ಬೋದು. ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರವನ್ನು ನೀವು ಕಂಡುಕೊಳ್ಬಹುದಾಗಿದೆ. ಇನ್ನು ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಕಳೆದ ಸಂಚಿಕೆಯಲ್ಲಿ ದಶಾಭುಕ್ತಿಯ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿ ಹೇಳ್ತಾ ಇದ್ರು. ಸೊ ಅದರ ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಪಡ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ನಾವು ನಿನ್ನೆ ಕೂಡ ಮಾತಾಡಿದ್ವಿ ಇದ್ರ ಬಗ್ಗೆ, ಈ ದಶಾಭುಕ್ತಿಗಳ ಬಗ್ಗೆ ಅಂತ. ನವಗ್ರಹಗಳ ಪ್ರಭಾವ ನಮ್ಮ ಮೇಲೆ ಇರುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ವಿ. ಸಾಮಾನ್ಯವಾಗಿ ಗುರುಗಳೇ ಕೇಳ್ತಾರೆ, ಯಾವ ರೀತಿ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ ಈ ನವಗ್ರಹಗಳು, ಇದೆಲ್ಲ ಆಗುತ್ತಾ, ಈ ದಶಾಭುಕ್ತಿಗಳಲ್ಲಿ ಎಷ್ಟೆಲ್ಲ ನಮಗೆ ಆಗ ಮುಂಚೆನೇ ನಾವು ತಿಳ್ಕೊಂಬಿಡ್ಬೋದಾ ಅಂತಲೂ ಕೂಡ ನಮಗೆ ಕೇಳ್ತಾ ಇರ್ತಾರೆ. ಆದರೆ ನೋಡಿ, ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ನೋಡಿ, ಈಗ ನಾವು ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಸೂಚನಾ ಫಲಕಗಳನ್ನು ಹಾಕಿರ್ತಾರೆ, ಅಂದರೆ ಇಂಡಿಕೇಟ್ ಮಾಡುವಂತಹ ಫಲಕಗಳು ಅಂತ. ಅಂದರೆ ಒಂದು ದಾರಿಯಲ್ಲಿ ನಾವು ಹೋಗುವಾಗ ಒಂದು ರೋಡ್ನಲ್ಲಿ ಹೋಗ್ತಾ ಇರ್ತೀವಿ, ಒಂದು ವಾಹನ ಚಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ಹಾಕಿರ್ತಾರೆ ಇಲ್ಲಿ ಮುಂದೆ ತೀವ್ರ ಅಪಘಾತ ವಲಯ ಅಂತ ಹಾಕಿರ್ತಾರೆ, ಅಥವಾ ಮುಂದೆ ತಿರುವು ಇದೆ ಅಂತ ಹಾಕಿರ್ತಾರೆ, ಮತ್ತು ಎಡಕ್ಕೆ ಚಲಿಸಿ ಅಂತ ಹಾಕಿರ್ತಾರೆ, ಅಥವಾ ಬಲಕ್ಕೆ ಚಲಿಸಿ ಅಂತೆಲ್ಲನೂ ಕೂಡ ನಮಗೆ ಇಂಡಿಕೇಟ್ ಮಾಡುವಂತಹ ಬೋರ್ಡ್ಗಳನ್ನ ನೋಡಿರ್ತೀವಿ. ಇದೇ ರೀತಿಯೇ ನಮ್ಮ ಜೀವನದಲ್ಲಿ ಕೂಡ ಈ ಆದಿತ್ಯಾದಿ ನವಗ್ರಹಗಳು ನಮಗೆ ಸೂಚನೆ ಕೊಡ್ತವೆ. ಮುಂದೆ ನಿಮ್ಗೆ ಇರುತ್ತಪ್ಪ, ಜಾಗರೂಕತೆಯಿಂದ ಇರಬೇಕು, ಮುಂದೆ ನಿಮ್ಗೆ ಈ ತರ ತೊಂದರೆಗಳು ಅನುಭವಿಸ್ತೀರ ಅಂತಲೂ ಕೂಡ ಯಾವ ರೀತಿ ನಮಗೆ ಸೂಚನಾ ಫಲಕಗಳು ನಮಗೆ ಆ ಗೋಚಾರದಲ್ಲಿ ನಮಗೆ ಸೂಚನಾ ಫಲಕಗಳು ನಮಗೆ ಗೋಚರ ಆಗುತ್ತೆ, ಅದೇ ರೀತಿಯೇ ಕೂಡ ನಮ್ಮ ಗೋಚಾರ ಫಲದಲ್ಲಿ ಜಾತಕಗಳಲ್ಲಿ ಆ ಒಂದು ಆದಿತ್ಯ ನವಗ್ರಹಗಳು ನಮಗೆ ಸೂಚನೆ ನೀಡುವಂಥದ್ದು, ಮುಂಜಾಗ್ರತೆ ನೀಡುವಂಥದ್ದು ಮಾಡ್ತಾ ಇರ್ತವೆ. ಹಾಗಾಗಿ ನಾವು ನಿನ್ನೆನೂ ಕೂಡ ಕೆಲವೊಂದು ನಕ್ಷತ್ರದಲ್ಲಿ ಜನಿಸಿದಾಗ ಅವರಿಗೆ ಏನೆಲ್ಲ ದಶಾಭುಕ್ತಿಗಳಲ್ಲಿ ಏನೆಲ್ಲ ಫಲಗಳು ಸಿಗುತ್ತೆ ಅಂತಲೂ ಕೂಡ ನೋಡ್ಕೊಂಡಿದ್ದೀವಿ. ಇನ್ನು ಉಳಿದ ನಕ್ಷತ್ರಗಳಿಗೆ ದಶಾಭುಕ್ತಿಗಳಲ್ಲಿ ಏನೆಲ್ಲ ಫಲಗಳು, ಅನುಕೂಲಗಳು, ಅನಾನುಕೂಲಗಳಿದೆ ಅಂತ ನೋಡುವಂಥದ್ದು. ನೋಡಿ, ಯಾವ ವ್ಯಕ್ತಿಯು ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನನವಾಗ್ತಾರೆ ಅಂತ. ನೋಡಿ, ವಿಶಾಖ, ಪುನರ್ವಸು ಮತ್ತೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಮಗು ಏನಾದರೂ ಜನನವಾಯಿತು ಅಂತಂದ್ರೆ ಇದು ಗುರುದಶೆಯಲ್ಲಿ ಮಗು ಜನನ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಈ ದಶೆಯು 16 ವರ್ಷಗಳ ಕಾಲ ಇರುತ್ತೆ ಒಬ್ಬ ಮನುಷ್ಯನಿಗೆ. ನೋಡಿ, 16 ಹುಟ್ಟಿನಿಂದ 16 ವರ್ಷಗಳ ಕಾಲವೂ ಕೂಡ ಗುರುದಶೆ ಇರುತ್ತೆ ಅಂತ ಈ ನಕ್ಷತ್ರದಲ್ಲಿ ಜನನವಾದಾಗ ಇವರಿಗೆಲ್ಲ ಏನೆಲ್ಲ ಅನುಕೂಲಗಳು ಮತ್ತೆ ಅನಾನುಕೂಲಗಳು ಇರುತ್ತೆ ಅಂತ ನೋಡಿದಾಗ ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಅನುಕೂಲಗಳು ಉಂಟಾಗುತ್ತೆ ಅಂತ. ಯಾವಾಗ ಗುರು ಯಾವತ್ತೂ ಕೂಡ ಹೇಳ್ತಾರೆ, ನಮಗೆ ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಗುರುದಶೆಯಲ್ಲಿ ಯಾರೆಲ್ಲ ಜನನವಾಗುತ್ತೆ ಅವರು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಮನೆಯಲ್ಲೂ ಕೂಡ ಅಭಿವೃದ್ಧಿವಂತರೇ, ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿಯಾಗುತ್ತೆ. ಮತ್ತೆ ನೋಡಿ, ಹೇಳ್ತಾರೆ ಈಗ ಮಗು ಹುಟ್ಟಿದ್ಮೇಲೆ ನಮಗೆ ತುಂಬ ಚೆನ್ನಾಗಾಯ್ತಪ್ಪ, ನಮಗೆ ಅಥವಾ ಯಾರೋ ಉದ್ಯೋಗ ಇರಲ್ಲ, ಅವರು ತಂದೆಗೆ ಕೆಲಸ ಬಿಟ್ಟಿರ್ತಾರೆ, ಕೆಲಸ ಸಿಗುವಂಥದ್ದು, ಅಥವಾ ಮನೇಲಿ ಏನೋ ಧನದ ವಿಚಾರ, ಗುರು ನಾವು ಧನಕಾರಕ ಅಂತ ಹೇಳ್ತೀವಿ, ಮನೇಲಿ ಆರ್ಥಿಕವಾಗಿ ತುಂಬ ಕಷ್ಟ ಅನುಭವಿಸಿರ್ತಾರೆ. ಆದರೆ ಕೆಲವರು ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ನೋಡಿ ಇಲ್ಲಪ್ಪ ನಮಗೆ ಈ ಮಗನು ಹುಟ್ಟಿದ್ಮೇಲೆ ನಮಗೆ ತುಂಬ ಚೆನ್ನಾಗಾಯಿತು, ನಾನು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ, ನಮಗೆ ಚೆನ್ನಾಗಿ ದುಡ್ಡು ಬಂತು, ಅಥವಾ ಏನೋ ಆಸ್ತಿ ವಿಚಾರದಲ್ಲಿ ಜಗಳ ಆಗಿದ್ರು ಕೂಡ ಅದು ನಮಗೆ ಬಂತು ಅಂತ ಕೂಡ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಈ ರೀತಿ ಗುರುದಶೆಯಲ್ಲಿ ಏನಾದರೂ ಮಗು ಈ ನಕ್ಷತ್ರಗಳಲ್ಲಿ ಜನವಾದರೆ ಇವ್ರಿಗೆ ಅನುಕೂಲ ಆಗುತ್ತೆ, ಸರ್ವಸ್ಥ ಅರಿಷ್ಟ ದೋಷಗಳೇನಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳಬಹುದು. ಇನ್ನು ಯಾವ ವ್ಯಕ್ತಿಯು ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನನವಾಗುತ್ತೆ ಶನಿ ದಶೆಯಲ್ಲಿ ಜನನವಾಗಿದೆ ಅಂತ ಕೂಡ ನಾವು ತಿಳ್ಕೋಬೇಕು. ಈ ಶನಿ ದಶೆಯು 18 ವರ್ಷಗಳ ಕಾಲ ಇರುತ್ತೆ ಅಂತ. ಮಗು ಹುಟ್ಟಿನಿಂದ ಆ ಮಗು 18 ವರ್ಷದವರೆಗೂ ಕೂಡ ಈ ಶನಿಗ್ರಹ ಅಂದರೆ ಶನಿ ದಶೆಯಲ್ಲಿ ಮಗು ಜನನವಾದಾಗ ಶನಿ ದಶೆ ಇರುತ್ತೆ ಅಂತ ತಿಳ್ಕೋಬೇಕು. ಇದರಿಂದ ಏನು ಅನುಕೂಲ ಮತ್ತು ಏನು ಅನಾನುಕೂಲ ಅಂತ ತಿಳ್ಕೋಬೇಕಾಗುತ್ತೆ. ಯಾವ ಒಬ್ಬ ವ್ಯಕ್ತಿ ಶನಿ ದಶೆಯಲ್ಲಿ ಹುಟ್ಟಿದಾಗ ಇದು ನೋಡಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತೆ ಲಾಭ ಆಗುವಂಥದ್ದು. ನೋಡಿ, ಕಬ್ಬಿಣದ ವಿಚಾರವಾಗಿ ಏನಾದರೂ ವ್ಯಾಪಾರ ಮಾಡೋರು ಅಥವಾ ವ್ಯವಹಾರ ಮಾಡ್ಕೊಳ್ಳೋರಿಗೆ ತುಂಬ ವಿಶೇಷ ಆಗಿರುತ್ತೆ. ನೋಡಿ, ಕಬ್ಬಿಣ ಅಂತ ನೋಡಿ ಯಾವುದೋ ಒಂದು ಈಗ ಟ್ರಕ್, ಕಬ್ಬಿಣದ ದೊಡ್ಡ ಲಾರಿಗಳು ವ್ಯವಹಾರ ಮಾಡುವಂಥವ್ರು, ಅಥವಾ ಈಗ ಸ್ಟೀಲ್ ಇಂಡಸ್ಟ್ರಿಯಲ್ಸ್ ನಾವು ಹೇಳ್ತಾ ಇರ್ತೀವಿ. ಈ ರೀತಿ ಇದರಲ್ಲಿ ವ್ಯಾಪಾರ ಉದ್ಯೋಗ ಮಾಡಿಕೊಳ್ಳುವಂಥವ್ರಿಗೆ ಆ ಮನೆಯಲ್ಲಿ ಆ ಮಗು ಏನಾದರೂ ಶನಿದಶೆಯಲ್ಲಿ ಜನನ ಆಯಿತು ಅಂತಂದರೆ ಕಬ್ಬಿಣದ ವಿಚಾರವಾಗಿ ಯಾರೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಳ್ತಿರ್ತೀರಾ ನಿಮಗೆ ಪೂರ್ಣವಾಗಿ ಯಶಸ್ಸು ಸಿಗುತ್ತೆ, ಧನಲಾಭ ಆಗುತ್ತೆ, ಕೀರ್ತಿ ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು ಈ ಶನಿ ದಶೆಯಲ್ಲಿ ಏನಾದರೂ ಜನನವಾಗಿದ್ದರೆ. ಇನ್ನು ಯಾವ ವ್ಯಕ್ತಿಯು ಆಶ್ಲೇಷ, ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರದ ಜನನವಾಗಿದ್ದರೆ ಇದು ಬುಧ ದಶೆ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಏನಾದರೂ ಜನನವಾಗಿದ್ದರೆ ಈ ದಶೆಯು 17 ವರ್ಷಗಳ ಕಾಲ ಇರುತ್ತೆ. ಬುಧ ದಶೆಯಲ್ಲಿ ಜನನವಾಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ಆ ಮಗು ಬುಧ ದಶೆಯಲ್ಲಿ ಜನನವಾಗಿರುತ್ತೆ.
ನೋಡಿ ಏನಾಗುತ್ತೆ, ಈ ಬುಧ ದಶೆಯಲ್ಲಿ ಏನಾದರೂ ಮಗು ಜನನವಾಯಿತು ಅಂತಂದರೆ ಮನೆಯಲ್ಲಿ ಸಂಪಾದನೆ ಹೆಚ್ಚಾಗುತ್ತೆ, ಮಾಡುವ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದ್ತಾರೆ. ಯಾಕಂದರೆ ಚೆನ್ನಾಗಿ ಸಂಪಾದನೆ ಚೆನ್ನಾಗಿತ್ತು ಅಂದರೆ ಮನೆಯವರು ಕೂಡ ಅಭಿವೃದ್ಧಿ ಆಗುತ್ತೆ, ಆರ್ಥಿಕವಾಗಿ ಕೂಡ ಇವರು ಸದೃಢರಾಗ್ತಾರೆ ಅಂತಲೂ ಕೂಡ ತಿಳ್ಕೊಬೋದು. ಇನ್ನು ವ್ಯಾಪಾರಗಳಲ್ಲಿ ಲಾಭ ಹೆಚ್ಚಾಗುವಂಥದ್ದು. ನೋಡಿ ಲಾಭ ಅಂದರೆ ಯಾರೋ ಒಂದು ತಂದೆನೋ ತಾಯಿನೋ ಅಥವಾ ಮನೆಯಲ್ಲಿ ಏನೋ ಒಂದು ವ್ಯಾಪಾರಸ್ಥರು ಇರ್ತಾರೆ, ಅವರಿಗೆ ಅನುಕೂಲ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾರೆ, ಇನ್ನು ಉನ್ನತ ಮಟ್ಟಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಗೋಚರ ಫಲದಲ್ಲಿರುವಂಥದ್ದು. ಇನ್ನು ಲಗ್ನ ಕುಂಡಲಿಯಲ್ಲಿ ಬುಧ ನೀಚ ಸ್ಥಾನದಲ್ಲಿ ಏನಾದರೂ ಇದ್ದರೆ 6, 8, 12 ಮನೆಯಲ್ಲಿ ಆರೋಗ್ಯದಲ್ಲಿ ವೈಪರ್ಯ ಅಂದರೆ ಆರೋಗ್ಯದಲ್ಲಿ ತೊಂದರೆ ಅಂತ ಹೇಳ್ತಾ ಇದೆ. ನೋಡಿ ಲಗ್ನದಲ್ಲಿ ಬುಧ ಏನಾದರೂ ಇದ್ದು ಈ ಬುಧ ದಶೆಯಲ್ಲಿ ಹುಟ್ಟಿದಾಗ ಬುಧ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದ ಅಂತಂದರೆ ಆರೋಗ್ಯ ಸಮಸ್ಯೆಗಳು ಎದುರಿಸ್ತಾರೆ ಅಂತ. ನೋಡಿ ಮಗು ಹುಟ್ಟಿದಾಗ್ಲಿಂದನೂ ತುಂಬ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ, ತುಂಬ ಏನೋ ಜ್ವರ ಬರೋದು ಅಥವಾ ತುಂಬ ಪದೇ ಪದೇ ಮಗುಗೆ ಶೀತದ ವಿಚಾರವಾಗಿ ತೊಂದರೆಗಳು ಆಗ್ತಾ ಇರುವಂಥದ್ದು, ತುಂಬ ಮಗು ಹಠ ಮಾಡ್ತಾ ಇರುವಂಥದ್ದು ಅಥವಾ ಮನೇಲಿ ಯಾರಿಗೂ ಆರೋಗ್ಯ ಕೆಟ್ಟುಬಿಡುವಂಥದ್ದು, ತಾಯಿಗೆ ತೊಂದರೆ ಆಗುವಂಥದ್ದು, ಈ ರೀತಿಯೆಲ್ಲ ಬುಧ ಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಬಂದ ಅಂತಂದರೆ ತೊಂದರೆಗಳು ಅನುಭವಿಸ್ತಾರೆ. ಬುಧ ಶಾಂತಿಯನ್ನು, ಬುಧ ಮಂತ್ರ ಜಪವನ್ನು ಕೂಡ ಇವರು ಮಾಡಿಕೊಳ್ಳಲೇಬೇಕಾಗುತ್ತೆ ಅವಶ್ಯಕವಾಗಿ. ಇನ್ನು ಯಾವ ವ್ಯಕ್ತಿಯು ಮಖ, ಮೂಲ ಹಾಗೂ ಅಶ್ವಿನಿ ನಕ್ಷತ್ರಗಳಲ್ಲಿ ಜನನವಾದರೆ ಕೇತು ದಶೆ ಅಂತಲೂ ಕೂಡ ಇದನ್ನು ಕರೀತಾರೆ. ಇದು 7 ವರ್ಷಗಳ ಕಾಲ ಇರುವಂಥದ್ದು. ನೋಡಿ ಕೇತು ದಶೆಯಲ್ಲಿ ಏನಾದರೂ ಜನನವಾದರೆ 7 ವರ್ಷ ಕೇತು ದಶೆ ಇರುವಂಥದ್ದು. ಈ ಒಂದು ಸಂದರ್ಭಗಳಲ್ಲಿ ಹಣಕಾಸಿನಲ್ಲಿ ತುಂಬ ತೊಂದರೆ ಅನುಭವಿಸ್ತಾರೆ ಅಂತ ಹೇಳುತ್ತೆ. ಯಾವಾಗ ನೋಡಿ ಕೇತು ಯಾವತ್ತೂ ಕೂಡ ಕಟ್ ಮಾಡ್ತಾನೆ ಅಂತ, ವ್ಯಾಪಾರ ಉದ್ಯೋಗ ತೊಂದರೆ ಮಾಡ್ತಾನೆ, ಕಟ್ ಮಾಡ್ತಾನೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಅನುಭವಿಸ್ತಾರೆ, ಮನೆಯಲ್ಲೂ ಕೂಡ ಆರ್ಥಿಕವಾಗಿ ನಷ್ಟ ಅನುಭವಿಸ್ಬಿಡ್ತಾರೆ. ಕೆಲವರು ಹೇಳ್ತಾರೆ ಹುಟ್ಟಿದಪ್ಪ ಮಗು ಹುಟ್ಟಿದ್ಮೇಲೆ ತುಂಬ ತೊಂದರೆ ಆಗ್ಬಿಡ್ತು, ಏನೋ ವ್ಯಾಪಾರ ಎಲ್ಲ ಹಾಳಾಗೋಗ್ಬಿಡ್ತು, ಈ ಥರ ಏನೋ ಒಂದು ಆಗ್ಬಿಡ್ತು ಅಂತ ಹೇಳ್ತಾ ಇರ್ತಾರಲ್ಲ, ಕೇತು ದಶೆಯಲ್ಲಿ ಹುಟ್ಟಿದ್ದಾನೆ ಅಂತ ತಿಳ್ಕೊಬೇಕಾಗುತ್ತೆ. ಈ ರೀತಿ ಏನಾದರೂ ಜನನವಾಗಿದ್ದರೆ ಕೇತು ಶಾಂತಿಯನ್ನು ಅವಶ್ಯಕವಾಗಿ ಮಾಡಿಕೊಳ್ಳಲೇಬೇಕಾಗುತ್ತೆ. ರಾಹು ಮತ್ತು ಕೇತು ಕೂಡ ಮಾಡಿಕೊಳ್ಳಲೇಬೇಕಾಗುತ್ತೆ. ಇನ್ನು ಯಾವ ವ್ಯಕ್ತಿಯು ಪುಬ್ಬ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಹಾಗೂ ಭರಣಿ ನಕ್ಷತ್ರ ಜನನವಾಗಿದ್ದರೆ ಶುಕ್ರದಶೆ ಅಂತಲೇ ಕೂಡ ಹೇಳ್ಕೋಬಹುದು. ನೋಡಿ ಶುಕ್ರದಶೆ ಎನ್ನುವಂಥದ್ದು ತುಂಬ ದೀರ್ಘಕಾಲವಾಗಿರುವಂಥದ್ದು, 20 ವರ್ಷಗಳ ಕಾಲ ಈ ಶುಕ್ರದಶೆ ಇರುತ್ತೆ ಅಂತ. ನೋಡಿ ಪುಬ್ಬ ನಕ್ಷತ್ರದ ಮಗು ಏನಾದರೂ ಜನನವಾಯ್ತಂದರೆ 20 ವರ್ಷಗಳ ಮಗು ಶುಕ್ರದಶೆಯಲ್ಲೇ ಜನನವಾಯಿತು ಅಂತ ತಿಳ್ಕೊಬೇಕಾಗುತ್ತೆ. ಇದರಲ್ಲಿ ಏನೆಲ್ಲ ಅನುಕೂಲಗಳು ನೋಡಿ, ಶುಕ್ರದಶೆಯಲ್ಲಿ ವ್ಯಾಪಾರ ಲಾಭ, ವಾಹನಗಳ ಖರೀದಿ ಹಾಗೂ ಸುಖ ಸಂತೋಷ ನೆಮ್ಮದಿ ಕೂಡ ಕಾಣಬಹುದು ಅಂತ ಹೇಳ್ತಾ ಇದ್ದೆ. ನೋಡಿ ವ್ಯಾಪಾರ ಉದ್ಯೋಗಗಳೆಲ್ಲ ಅಧಿಕವಾಗಿ ಇವರಿಗೆ ಲಾಭಾಂಶ ಸಿಗುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ ನೀನೇನು ಬಿಡಪ್ಪ ಶುಕ್ರದಶೆಯಲ್ಲಿ ಇದೆಯಾ, ಶುಕ್ರದಶೆ ನಿನಗೆ ಬಂದ್ಬಿಟ್ಟಿದೆ, ಶುಕ್ರದಶೆಯಲ್ಲಿ ಹುಟ್ಟಿದ್ಯಾ ಅಂತ ಕೂಡ ಹೇಳ್ತಾರಲ್ವಾ. ಈ ರೀತಿ ಏನೆಲ್ಲ ಅನುಕೂಲ ಆಗುತ್ತೆ ನೋಡಿ, ಒಂದು ವಾಹನದಲ್ಲಿ ಅನುಕೂಲ ಆಗುತ್ತೆ, ಮತ್ತು ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿ ಆಗುತ್ತೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾರೆ. ಈ ರೀತಿ ಮಗು ಯಾವಾಗ ಶುಕ್ರದಶೆಯಲ್ಲಿ ಜನನವಾಗುತ್ತೆ, ತಂದೆ ತಾಯಿಗಳಾಗಲಿ ಮನೆಗಳಲ್ಲಾಗಲಿ ಮಗುವಿಗೆ ತುಂಬ ವಿಶೇಷವಾಗಿರುವಂತಹ ಅನುಕೂಲಗಳಾಗುವಂಥದ್ದು ಕೂಡ ನೋಡ್ಬೋದು. ಆದರೆ ಕುಂಡಲಿಯಲ್ಲಿ ಶುಕ್ರನು ಬಲಹೀನರಾಗಿದ್ದರೆ ಅಷ್ಟಾಗಿ ಅದೃಷ್ಟ ಇರಲ್ಲ ಅಂತ. ನೋಡಿ ಶುಕ್ರ ಗ್ರಹ ನೋಡ್ಕೋಬೇಕು. ಆ ಒಂದು ಜನ್ಮ ಕುಂಡಲಿ ಏನಾದರೂ ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿ ಏನಾದರೂ ಇತ್ತು ಅಂತಂದರೆ, ಅಥವಾ ಶತ್ರು ಮನೆಗಳಿತ್ತು ಅಂತಂದರೆ, ಅಥವಾ ಏನಾದರೂ ಶತ್ರು ದೃಷ್ಟಿ ಏನಾದರೂ ಶುಕ್ರ ಗ್ರಹನಿಗೆ ಇತ್ತು. ಯಾಕಂದರೆ ಶುಕ್ರನ ನಾವು ಅಲಂಕಾರಕ ಅಂತ ಹೇಳ್ತೀವಿ. ಒಂದು ಮನೆ ತಗೋಬೇಕಾದ್ರೂ, ಒಂದು ಮನೆಯಲ್ಲಿ ಒಂದು ಭೂಮಿ ತಗೋಬೇಕಾದ್ರೆ, ಒಂದು ನಿವೇಶನ ಖರೀದಿ ಮಾಡಬೇಕಂತಂದ್ರೆ, ನಾವು ಒಂದು ಒಳ್ಳೆಯ ಒಂದು ಬಟ್ಟೆ ಹಾಕ್ಲಿಕ್ಕೂ ಕೂಡ ಶುಕ್ರ ಗ್ರಹ ಜಾತಕದಲ್ಲಿ ಬಲಿಷ್ಠನಾಗಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ರೀತಿ ಶುಕ್ರ ಗ್ರಹ ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಆ ಫಲಗಳು ಕುಂಠಿತ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ಕೂಡ ತಿಳ್ಕೊಬಹುದು ಈ ದಶಾಭುಕ್ತಿಗಳಲ್ಲಿ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಗುರುಜಿಯವರನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.